ಇವತ್ತು 300ಕ್ಕಿಂತ ಹೆಚ್ಚು ಜನರ ಮೇಲೆ ಮಾತನಾಡಬಾರದು ಅಂತ ವೀರೇಂದ್ರ ಹೆಗ್ಗಡೆಯ ತಮ್ಮ ಏನವನ ಹೆಸರು ಹರ್ಷೇಂದ್ರ ಕುಮಾರ್ ಅವನು ನೋಟಿಸ್ ಕಳಿಸಿದ, ಇನ್ನು ನಮಗ್ ಬಂದಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗಿ ನಿಮ್ ಮುಡಿ ಕೊಟ್ಟು ಏನೇನು ಹುಂಡಿಗೆ ಹಾಕಿದ್ನೋ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತವಾಗಿ ಇನ್ನೂ 4-6 ಜನರು ಹುಂಡಿಗೆ ಹಾಕಿ ದುಡ್ಡೆಲ್ಲ ಸೇರಿಸಿ ಇವತ್ತು ಬಹುಶಃ ಅವನು ಕಳಿಸುವಂತ ಇದ್ರಲ್ಲಿರುತ್ತೆ ಮಾಡ್ಕೊಂಡು ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಧ್ಯಮದವರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ, ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಮಾಧ್ಯಮಗಳಲ್ಲಿ ಬಹುತೇಕವಾಗಿ ವರದಿ ಆಗಲೇ ಇಲ್ಲ. ಯಾಕಂದ್ರೆ ಇವತ್ತು ಮಾರಾಟಕ್ಕಿರುವಂತಹ ಮಾಧ್ಯಮಗಳು ಮತ್ತೆ ಡರ್ಕಾಕ್ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅದೇ ಕಾರಣದಿಂದಾಗಿನೇ ಇವತ್ತು ಅವರು ಕೊಟ್ಟಿರುವಂತ 350 ಜನರ ಲಿಸ್ಟ್ ನೋಡಿದ್ರೆ ಅದರಲ್ಲಿ 90% ಯೂಟ್ಯೂಬರ್ಸ್ ಇದ್ದಾರೆ. ಹಾಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ಇದನ್ನ ವೀರೇಂದ್ರ ಹೆಗ್ಗಡೆ ಉಲ್ಲಂಘಿಸುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ, ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥ ಆರೋಪಗಳಿದೆ. ಆ ಯಾವ ವಿಚಾರಗಳಿಗೂ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಎಲ್ಲರೂ ನಿರಾಶರಾಗಿದ್ದಂಥ ಸಂದರ್ಭದಲ್ಲಿ ಒಂದು 20 ದಿವಸಗಳ ಹಿಂದೆ ಅಥವಾ 30 ದಿವಸಗಳ ಹಿಂದೆ ಆದಂತಹ ಕೆಲವು ಘಟನೆಗಳು ಇವತ್ತು ಸೌಜನ್ಯ ವಿಚಾರಕ್ಕೆ ಮಾತ್ರವಲ್ಲ, ಇನ್ನೂ ಹಲವಾರು ಬೇರೆ ಬೇರೆ ರೀತಿಯ ವಿಚಾರಗಳಿಗೂ ಆ ಭಾಗದಲ್ಲಿ ಆಗಿರುವಂಥ ದುಷ್ಕೃತ್ಯಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕ್ಲೋಷರ್, ನ್ಯಾಯ ಸಿಗುವಂತಹ ಒಂದು ಸಾಧ್ಯತೆ ಸೃಷ್ಟಿಯಾಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಬಹಳ ಜನ ಆಗಲೇ ಜನವಾದಿ ಗೌರಮ್ಮ ಅವರು ಹೇಳಿದಾಗೆ 2012ರಿಂದಾನೇ ಸೌಜನ್ಯ ವಿಚಾರವಾಗಿ, ಅದಕ್ಕಿಂತ ಮೊದಲು ಪದ್ಮಲತಾ ಸೇರಿದಂತೆ ಬೇರೆ ಬೇರೆ ಹೋರಾಟಗಳು ನಡೆದಿತ್ತು. ಸೌಜನ್ಯ ವಿಚಾರವಾಗಿಯೇ ಒಂದು ದೊಡ್ಡ ಹೋರಾಟಗಳನ್ನು ಆ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನವಾದಿ ಸಂಘಟನೆಯವರು ಸೇರಿದಂತೆ ಹಲವಾರು ಸಂಘಟನೆಗಳು ಮಾಡಿದ್ರು. ಅದಾದ ನಂತರ ಆವತ್ತಿನ ಸಂದರ್ಭದಲ್ಲಿಯೇ ಒತ್ತಡ ಬಂದು CBI ತನಿಖೆ ಆಯಿತು. CBI ತನಿಖೆ ಆಗಿ CBI ತನಿಖೆನಲ್ಲಿ ಯಾರೋ ಒಬ್ಬ ಆರೋಪಿ ಅಂತ ಆದರೆ ಆರೋಪಿ ನಿರಪರಾಧಿ ಅಂತ 2023ರಲ್ಲಿ ಆದೇಶ ಬಂತು. ಆತ ಮಾಡಿಲ್ಲ ಅಂತ. ಹಾಗಾದ್ರೆ ಮಾಡಿದವ್ರು ಯಾರು? 2023 ಜುಲೈ ಮತ್ತು ಆಗಸ್ಟಲ್ಲಿ ಬಹುಶಃ ಅವರು, ನಿಮ್ಮ ಹೆಸರು ಮರ್ತೋಯ್ತಂಗೆ, ಜಗದೀಶು ಅವ್ರು ಹೇಳಿದಾಗೆ ಹಲವಾರು ಜನ ಆ ಸಂದರ್ಭದಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲೇ ಶುರುವಾಗಿದ್ದು, ಯಾರು ಹಾಗಾದ್ರೆ ಅಂತ. ಆ ಸಂದರ್ಭದಲ್ಲಿ ನಾವೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು 350 ಕಿಲೋಮೀಟರ್ಗಳ 14 ದಿನಗಳ ಪಾದಯಾತ್ರೆಯನ್ನ ಬೆಳ್ತಂಗಡಿಯಿಂದ ಆರಂಭಿಸಿ ಧರ್ಮಸ್ಥಳಕ್ಕೆ ಬಂದು ವೀರೇಂದ್ರ ಹೆಗ್ಗಡೆ, ಯಾಕಂದ್ರೆ ಅವರು ರಾಜ್ಯಸಭಾ ಸದಸ್ಯರು, ಅವರನ್ನು ಭೇಟಿ ಮಾಡಿ ಅವತ್ತು ಸೌಜನ್ಯ ಅವರ ಮನೆಯಲ್ಲೇ ಉಳಿದು ನಾವು 14 ದಿನಗಳ ಪಾದಯಾತ್ರೆ ಮುಗಿಸ್ಕೊಂಡು ಬೆಂಗಳೂರು ಬಂದ್ವಿ. 100 ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. 1000ಕ್ಕಿಂತ ಹೆಚ್ಚು ಜನ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 8ರ ಏನು ನಮ್ಮ ಸಮಾರೋಪ ಇತ್ತು, ಆವತ್ತು ಆ ಸಮಾರೋಪಕ್ಕೂ ಬಂದಿದ್ರು. ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೂ ಒಂದಷ್ಟು ಪತ್ರ ಕೊಟ್ವಿ, ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ಮುಖ್ಯಮಂತ್ರಿಗಳೇ. ನಾನು ಕೆಲವೊಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಿದ್ದೀನಿ, ಧರ್ಮಸ್ಥಳಕ್ಕೆ ಬಹುಶಃ ಯಾರು ಹೋಗಿದ್ದಾರೋ ಇಲ್ಲಿ ಬಿಟ್ಟಿದ್ದಾರೋ ಗೊತ್ತಿಲ್ಲ, ನಾನಂತೂ 4-5-6 ಸಲ ಹೋಗಿದ್ದೀನಿ, ಮುಡಿ ಕೊಟ್ಟಿದ್ದೀನಿ, ಹುಂಡಿಗೂ ದುಡ್ಡು ಹಾಕಿದ್ದೀನಿ. ಯಾರು ಹೋಗಿಲ್ಲ ಅಂತ ಬಹುತೇಕ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿರೋರು ಯಾರಾದರೂ ಒಬ್ರು ಹೋಗಿರ್ತಾರೆ. ಶ್ರದ್ಧಾ ಕೇಂದ್ರ ಅಂತ ಜನ ನಂಬಿದ್ದಾರೆ, ಆದರೆ ಅಲ್ಲಿ ಏನಿದೆ ಅನ್ನೋದು ಬೇರೆನೇ ವಿಚಾರ. ಆದರೆ ನಾವು ಅದನ್ನು ಗಮನಿಸ್ಕೊಂಡು, ಶ್ರದ್ಧಾ ಅದೊಂದು ಕೇಂದ್ರ, ಜೊತೆಗೆ ಇವರು ಹೆಗ್ಗಡೆ ರಾಜ್ಯಸಭಾ MP ಅಂತೇಳಿ ನಾವೊಂದು 7 ಅಂಶಗಳ ಅವರು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಯಾವ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅಂತ ನೇರವಾಗಿ ಅವ್ರಿಗೆ ನೆನಪಿಸುವಂಥ ಒಂದು ಕೆಲಸ ಮಾಡಿದ್ವಿ. ನಮ್ಮ ಒಂದು ಪಕ್ಷದ ನಿಯೋಗ, ನಮ್ಮ SH ಲಿಂಗೇಗೌಡರು ಉಪಾಧ್ಯಕ್ಷರಾಗಿದ್ದರು, ಅವರ ನೇತೃತ್ವದಲ್ಲಿ, ಅವರು ಇತ್ತೀಚೆಗೆ ಅಪಘಾತದಲ್ಲಿ ತೀರೋದ್ರು, ನಿಮ್ಗೆ ಗೊತ್ತಿರ್ಬೋದು, ಅವರ ನೇತೃತ್ವದಲ್ಲಿ 5 ಜನರ ನಿಯೋಗ ಬಹುಶಃ ನೇರವಾಗಿ ಈ ವಿಚಾರದಲ್ಲಿ ಇಲ್ಲಿ ತನಕ ವೀರೇಂದ್ರ ಹೆಗ್ಗಡೆ ಅವರನ್ನ ಮಾತಾಡಿಸಿದವರೇ ಇಲ್ಲ. ನಮ್ಮ ಪಕ್ಷದಿಂದ 5 ಜನರ ನಿಯೋಗ ಹೋಯಿತು. ಆ ಪಾದಯಾತ್ರೆ ಸಂದರ್ಭದಲ್ಲಿ ನಾನು ಮೌನವ್ರತದಲ್ಲಿದ್ದೆ ಅಗಲೊತ್ತಲ್ಲಿ, ಹಾಗಾಗಿ ನಾನು ಹೋಗಲಿಲ್ಲ. ನಾವು ಕೊಟ್ವಿ. ಬಹಳ ಮುಖ್ಯವಾಗಿ ವೀರೇಂದ್ರ ಹೆಗ್ಗಡೆ ಅವರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬೇಕು ಅಂದರೆ ಈಸ್ ಅವರ್ ರೆಪ್ರೆಸೆಂಟೇಟಿವ್, ವಿಶೇಷವಾಗಿ ರಾಜ್ಯಸಭಾ MP. ಅದು ರಾಜ್ಯಸಭೆಯಲ್ಲೂ ಚರ್ಚೆಗೆ ಬರುವಂಥ ಅಂಶಗಳು ಅದರಲ್ಲಿದ್ದು. ಒಂದು ಮುಖ್ಯವಾದ ವಿಚಾರ, 2 ವಿಚಾರಗಳು ಹೇಳಬೇಕು ಅಂದರೆ, ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿಯಾಗಿ 15,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಗೆ ದುಡಲ್ಪಡ್ತಾ ಇದ್ದಾರೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. 2023ರಲ್ಲಿ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅದರ ಹಿಂದಿನ 3 ವರ್ಷಗಳಲ್ಲಿ 40,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ನಾಪತ್ತೆ ಆಗಿರೋದು ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಬಹಳ ದೊಡ್ಡ ನ್ಯಾಯಾಂಗ, ಕಾರ್ಯಾಂಗ, ಪೊಲೀಸು ಇವೆಲ್ಲ ಇರುವಂಥ ನಮ್ಮ ಈ ಪವಿತ್ರ ಭೂಮಿಯಲ್ಲಿ ಕೇವಲ 1.18% ಪ್ರಕರಣಗಳಲ್ಲಿ ಮಾತ್ರ ಅತ್ಯಾಚಾರ ಪ್ರಕರಣಗಳಲ್ಲಿ ಇವತ್ತು ಶಿಕ್ಷೆ ಆಗ್ತಾ ಇದೆ. ಕನ್ವಿಕ್ಷನ್ ರೇಟ್, ದಿಸ್ ಈಸ್ ಅವರ್ ಕನ್ವಿಕ್ಷನ್ ರೇಟ್. ಅಂದರೆ 1000 ಪ್ರಕರಣಗಳು ದಾಖಲಾಗಿದ್ದರೆ, ಈಗ ನಮ್ಮ ಇಷ್ಟು 1000 ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಅಂದರೆ ಕೋರ್ಟಲ್ಲಿ ಶಿಕ್ಷೆ ಸಿಗ್ತಾ ಇರೋದು ಕೇವಲ 11 ಜನಕ್ಕೆ.
ಕೇವಲ 11 ಜನಕ್ಕೆ ಇಂತಹ ದುಸ್ಥಿತಿ ಇದೆ. ಹಾಗಾಗಿ ಇವೆಲ್ಲ ಬದಲಾಗಬೇಕು, ಇದನ್ನ ನೀವು ಕಾನೂನಾತ್ಮಕ ಪರಿಹಾರಗಳನ್ನು ಹುಡುಕಬೇಕು ಅಂತ ವೀರೇಂದ್ರ ಹೆಗಡೆ ಅವ್ರಿಗೆ ಹೇಳಿದ್ವಿ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೂ ಆಗಸ್ಟ್ 8ನೇ ತಾರೀಕು ಹೋಗಿ ನಾವು ಕೊಟ್ಟಾಗ ಈ ಎಲ್ಲ ಅಂಶಗಳು ಇತ್ತು. ವಿಶೇಷವಾಗಿ ಸೌಜನ್ಯ ಮಹಿಳಾ ಸುರಕ್ಷಾ ಆಯೋಗ ಮಾಡಿ ನೀವು ಅಂತ ಹೇಳಿ ನಾವು ಅವ್ರು ಕೊಟ್ವಿ. ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆಗುತ್ತೋ ಅಂತ ಕಡೆಗಳಲ್ಲಿ ಆ ಆಯೋಗ ಇಂಟರ್ಫಿಯರ್ ಆಗಿ ಕೆಲವೊಂದು ಏನು CCTV ಅಳವಡಿಸೋದು ಇವೆಲ್ಲ ಸೇರಿಸಿದಂತೆ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ದ್ವಾರಕನಾಥ್ ಅವ್ರು ಹೇಳ್ತಾ ಇದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡಿ ಈ ವಿಶೇಷ ಏನು ಅತ್ಯಾಚಾರದ ಪ್ರಕರಣಗಳನ್ನ ವಿಶೇಷ ಪ್ರಕರಣಗಳಾಗಿ ಪರಿಗಣಿಸಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಂತ ಕೇಳಿದ್ವಿ. ಅದೇ ರೀತಿಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಬೇಕು. ಮತ್ತೆ ಆ ವಿಶೇಷ ತನಿಖಾ ತಂಡ ಅಲ್ಲಿ ಯಾರು ವಿಶೇಷವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಿದ್ರು ಅವರನ್ನು ಸಹ ಅವರು ತನಿಖೆಗೆ ಒಳಪಡಿಸಬೇಕು ಅನ್ನೋದಿತ್ತು. ಇನ್ನೊಂದು ಮುಖ್ಯವಾಗಿ ಹೈಕೋರ್ಟ್ನ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಒಟ್ಟಾರೆ ಅಸಹಜ ಪ್ರಕರಣಗಳು ಏನಿದೆ ಆವತ್ತು ಬಂದಿದ್ದ ಮಾಹಿತಿ ಅದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ ಅಂತಲೂ ಸಹ ಕೇಳಿದ್ವಿ. ನಾವು ಬಹಳ ಸ್ಪಷ್ಟವಾಗಿ ನೀವೆಲ್ಲ ಅದನ್ನು ಓದಿದ್ರೆ ಗೊತ್ತಾಗುತ್ತೆ, ಹಲವಾರು ವಿಚಾರಗಳನ್ನ ಇಟ್ಕೊಂಡು ಅವತ್ತು ಕೇಳಿದ್ವಿ. ಆದರೆ ತದನಂತರ ಅದು ಮಾಮೂಲಿಯಾಗಿ ನಿಮಗೆ ಗೊತ್ತಿರಬಹುದು, ಇವತ್ತು 300ಕ್ಕಿಂತ ಹೆಚ್ಚು ಜನರ ಮೇಲೆ ಮಾತನಾಡಬಾರದು ಅಂತ ವೀರೇಂದ್ರ ಹೆಗ್ಗಡೆಯ ತಮ್ಮ ಏನವನ ಹೆಸರು ಹರ್ಷೇಂದ್ರ ಕುಮಾರ್ ಅವನು ನೋಟಿಸ್ ಕಳಿಸಿದ್ದಾನೆ, ಇನ್ನು ನಮಗೆ ಬಂದಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗಿ ನಿಮ್ಮ ಹುಡಿ ಕೊಟ್ಟು ಏನೇನು ಹುಂಡಿಗೆ ಹಾಕಿದ್ನೋ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತವಾಗಿ ಇನ್ನೂ 4-6 ಜನರು ಹುಂಡಿಗೆ ಹಾಕಿ ದುಡ್ಡೆಲ್ಲ ಸೇರಿಸಿ ಇವತ್ತು ಬಹುಶಃ ಅವನು ಕಳಿಸುವಂತ ಇದರಲ್ಲಿರುತ್ತೆ. ಏನು 500 ಪುಟಗಳು 568 ಪುಟಗಳ 1000 ಪುಟನ ಜೊತೆಗೆ ಪೆನ್ ಡ್ರೈವ್ ಅಂತ ಇನ್ನೂ ನನಗೆ ಸಿಕ್ಕಿಲ್ಲ. ಇವತ್ತು ನಮ್ಮ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಧ್ಯಮದವರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ, ಜನರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಿದ್ದಾರೆ. 50 ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಘೋಷಣೆ ಆಗಿ. ಆವತ್ತು ಏನು ಕೆಲವೊಬ್ರು ಬಗ್ರಪ್ಪ ಅಂದ್ರೆ ಮಳಿಗೆ ಬಿಟ್ರು ತೆವಳೆ ಬಿಟ್ರು ಅಂತಾರಲ್ವಾ, ಆ ತರಕ್ಕೆ ಇವತ್ತಿನ ಮಾಧ್ಯಮಗಳ ಪರಿಸ್ಥಿತಿ. ಹಾಗಾಗಿ ನಮ್ಮ ಹೋರಾಟ ಬಹಳ ಗಂಭೀರವಾಗಿತ್ತು, ಪ್ರಾಮಾಣಿಕವಾಗಿತ್ತು, ಬದ್ಧತೆಯಿಂದ ಕೂಡಿತ್ತು. ರಾಜ್ಯದ 10 ಸಂಘಟನೆಗಳು ಬಂದು ನಮಗೂ ಅವತ್ತು ಬೆಂಬಲಿಸಿದ್ರು. ಆದರೆ ಮಾಧ್ಯಮಗಳಲ್ಲಿ ಬಹುತೇಕವಾಗಿ ವರದಿ ಆಗಲೇ ಇಲ್ಲ. ಯಾಕಂದ್ರೆ ಇವತ್ತು ಮಾರಾಟಕ್ಕಿರುವಂತಹ ಮಾಧ್ಯಮಗಳು ಮತ್ತೆ ಡರ್ಪಕ್ ಮಾಧ್ಯಮಗಳು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅದೇ ಕಾರಣದಿಂದಾಗಿನೇ ಇವತ್ತು ಅವರು ಕೊಟ್ಟಿರುವಂಥ 350 ಜನರ ಲಿಸ್ಟ್ ನೋಡಿದ್ರೆ ಅದರಲ್ಲಿ 90% ಯೂಟ್ಯೂಬರ್ಸೇ ಇದ್ದಾರೆ. ಸಾರ್ವಜನಿಕ ಏನು ಸಿಟಿಸನ್ ಜರ್ನಲಿಸಮ್ ಅಂತೀವಲ್ವಾ ಅವರೇ ಇದ್ದಾರೆ. ಈ ಸಂದರ್ಭದಲ್ಲಿ ನಾನೊಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದಾಗೆ ಯಾವುದೇ ಕಾನೂನಾಗಲಿ ಅಥವಾ ತೀರ್ಪಾಗಲಿ ಅನೈತಿಕವಾಗಿದ್ದರೆ ಅದನ್ನು ನಾವು ರೆಸಿಸ್ಟ್ ಮಾಡಬೇಕು, ಅಹಿಂಸಾತ್ಮಕವಾಗಿ ರೆಸಿಸ್ಟ್ ಮಾಡಬೇಕು. ಹಾಗಾಗಿ ನ್ಯಾಯಾಂಗ ನಿಂದನೆ ಇನ್ನೊಂದಕ್ಕೆ ನಾನಂತೂ ಎದುರೋದಿಲ್ಲ. ನಮ್ಮ ಕೆಲಸ ನಡೀತಾ ಇರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ದೊಂದು ಪುಟ ಇತ್ತು, ಅಫಿಷಿಯಲ್ ಫೇಸ್ಬುಕ್ ಪೇಜು. 4.25 ಲಕ್ಷಕ್ಕಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆಗಿದ್ರು. ಕೋಟಿಗಟ್ಟಲೆ ಕೆಲವೊಂದು ವಿಡಿಯೋಗಳು ಕೋಟಿಗಟ್ಟಲೆ ಓಡಿದ್ದು ಅದರಲ್ಲಿ ಅಂತ ಇಡೀ ಫೇಸ್ಬುಕ್ ಪೇಜು ಅವರ ಕಾರಣದಿಂದಾಗಿ ಏನು ಧರ್ಮಸ್ಥಳದ ಯಾವನೋ ಒಬ್ಬ ಹೋಗಿ ಕೋರ್ಟ್ಗೆ ಹೋಗಿ ಅದ್ರ ಬಗ್ಗೆ ತಂದು ಫೇಸ್ಬುಕ್ ಅದನ್ನ ಆಲ್ಮೋಸ್ಟ್ ಡಿಲೀಟ್ ಮಾಡುವಂಥ ಸ್ಥಿತಿಗೆ ತಂದು ನಮ್ಮ ಬಲವನ್ನೇ ಮುರಿಲಾಯಿತು. ಇವತ್ತು ನನಗಿನ್ನೂ ಬಂದಿಲ್ಲ, ನ್ಯಾಯಾಂಗ ನಿಂದನೆ ಆದರೂ ನಾನೇನು ಕೇರ್ ಮಾಡೋದಿಲ್ಲ. ನಮ್ಮಂಥವ್ರು ನಾವು ಯಾರು ಬಹುತೇಕ ಜನ ಅದೇ ತರಕ್ಕಿದ್ದಾರೆ. ಇವತ್ತು ಜಸ್ಟಿಸ್ ಗೋಪಾಲ್ ಗೌಡ್ರಿರುವಾಗ ನಾನು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಬಹುತೇಕ ಮಾಧ್ಯಮಗಳಲ್ಲಿ ಇವತ್ತು ಇಲ್ಲ ಇನ್ಕಾಂಪಿಟೆಂಟ್ ಲೀಗಲ್ ಸೆಲ್ ಇದೆ, ಅಲ್ಲಿ ಹೋಗಿ ಅವ್ರು ಪ್ರಶ್ನೆ ಮಾಡುವಂತಕ್ಕೂ ಇಲ್ಲ. ಆ ಗ್ಯಾಗ್ ಆರ್ಡರ್ನ ತೆರವು ಮಾಡುವಂಥ ಕೆಲಸವನ್ನು ಯಾರು ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮಂಥವ್ರು ಸರ್ ದ್ವಾರಕನಾಥ್ ಅವರು, ನೀವು ಸಹ ನಿಮ್ಮಂಥವ್ರು ಆ ಗ್ಯಾಗ್ ಆರ್ಡರ್ ಏನಿದೆ 350 ಜನರು ಕೊಟ್ಟಿರೋದು, ನೀವು ದಯವಿಟ್ಟು ಅದನ್ನು ತೆರವು ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಧನಂಜಯ್ ಅವರು ಮೊನ್ನೆ ರಾತ್ರಿ 12 ಗಂಟೆನಲ್ಲಿ ನಾವು ಭೇಟಿ ಮಾಡಿದ್ವಿ. ಅವರು ಇದನ್ನು ತೆರವುಗೊಳಿಸುವಂಥ ಕೆಲವೊಬ್ಬರು ವಿಚಾರವಾಗಿ ತೆರವುಗೊಳಿಸುವಂಥ ಕಾರ್ಯಕ್ಕೆ ಬಹುಶಃ ಸುಪ್ರೀಂ ಕೋರ್ಟಲ್ಲೂ ಇವತ್ತು ಅಪ್ಲೈ ಆಗಿರಬಹುದು. ಅದ್ರ ಬಗ್ಗೆ ಅರ್ಜಿ ಮೊದಲಾಗಬೇಕಾಗಿರೋದು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಧರ್ಮಸ್ಥಳದ ವಿಚಾರವಾಗಿ ಏನೂ ಬರಬಾರದು ಅನ್ನುವಂಥ ಏನು ಗ್ಯಾಗ್ ಆರ್ಡರ್ ಇದೆ ಅದು ತೆರವಾಗಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಜನರು ಕೋರ್ಟ್ಗೆ ಹೋಗಿ ಪ್ರಸಾರ ಮಾಡಬಾರದು ಅಂತ ಎಷ್ಟು ಆದೇಶ ತಂದಿದ್ದಾರೆ. ರಾಜ್ಯದ ಯಾರೆಲ್ಲ ತಂದಿದ್ದಾರೋ ಅದಕ್ಕಿಂತ ಜಾಸ್ತಿ ಧರ್ಮಸ್ಥಳದವರು ಒಬ್ಬರೇ ತಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲರೂ ಸೇರಿದ್ರು ಅಷ್ಟಿಲ್ಲ. ಹಾಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚು, ಇದನ್ನ ವೀರೇಂದ್ರ ಹೆಗಡೆ ಉಲ್ಲಂಘಿಸ್ತಿದ್ದಾರೆ.